ನಮಸ್ಕಾರ ಸ್ನೇಹಿತರೆ. ಐಐಎಂ ಪದವಿ ಮಾಡಿದ್ರು ಕೂಡ ಇಲ್ಲೊಬ್ರು ಮಹಿಳೆ ಬೆಂಗಳೂರಲ್ಲಿ ಒಂದು ಸಣ್ಣ ಹೋಟೆಲ್ನ ತೆರೆದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಬನ್ನಿ ಈ ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಆ ಮಹಿಳೆ ಯಾರು, ಹೇಗೆ ಅವರು ಸಂಪಾದನೆ ಮಾಡ್ತಿರುವಂಥ ಸಂಪಾದನೆ ಎಷ್ಟು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ, ದಿವ್ಯಾ ರಾಮ್ ಅನ್ನುವ ಈಕೆ ಮಹಿಳೆ ಸುಮಾರು ಒಂದು 20 ವರ್ಷದ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. 21 ವರ್ಷಕ್ಕೆ ಅವರು ತನ್ನ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಮುಗಿಸೋಕ್ಕೂ ಮುಂಚೆ ಈಕೆಯ ಜೀವನ ಹೇಗಿರುತ್ತೆ ಅಂದರೆ, ಒಂದು ಮಧ್ಯಮ ವರ್ಗದ ಸಂಸಾರದಲ್ಲಿ ಈಕೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಹೀಗಿರುವಾಗ ತುಂಬ ಕಷ್ಟಗಳು ಸಹ ಇರ್ತವೆ. ಅದ್ರ ಮಧ್ಯೆ ಈಕೆ ಓದುವಂಥ ಸಂದರ್ಭದಲ್ಲಿ ಟ್ಯೂಷನ್ಗೆ ಹೋಗಬೇಕಾಗಿರುತ್ತೆ. ಆ ಹೋಗುವ ಸಂದರ್ಭದಲ್ಲಿ ಒಂದು 2-3 ಬಸ್ಗಳನ್ನ ಚೇಂಜ್ ಮಾಡಿ ಈಕೆ ಹೋಗಬೇಕಾಗಿರುತ್ತೆ. ಅದೇ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಸ್ವಲ್ಪ ಗಮನಿಸ್ತಾಳೆ ಆಕೆ. ಇವ್ರು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು, ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ಬೋದು, ಇವ್ರ ಸಂಪಾದನೆ ಎಷ್ಟಿರುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾ ಒಂದಿನ ಹಾಗೆ ಕಾಲೇಜಿಗೆ ಹೋಗ್ತಾ ಇರ್ತಾಳೆ. ಅಲ್ಲಿಂದ ಬಂದು ಆಕೆ ಅಲ್ಲಿಗೆ ಬಿಟ್ಬಿಡ್ತಾಳೆ ಆ ವಿಷಯನ ತಲೆಯಿಂದ. ನಾನು ಓದಬೇಕು, ಮುಂಚೆ ಓದಾದ್ಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಆಕೆ ಎಜುಕೇಷನ್ನ ಮುಂದುವರಿಸ್ತಾಳೆ. ಈಕೆ ಅಹಮದಾಬಾದ್ನಲ್ಲಿ 21 ವರ್ಷಕ್ಕೆ ತನ್ನ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಈಕೆಗೆ ಅನಿಸುತ್ತೆ, ನಾನು ಯಾಕೆ ಒಂದು ಹೋಟೆಲ್ನ ಮಾಡಬಾರ್ದು, ಒಂದು ದಕ್ಷಿಣ ಭಾರತದ ಫುಡ್ಡನ್ನು ತಯಾರು ಮಾಡಿ ಒಂದು ಹೋಟ್ಲ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಮೈಂಡ್ ಸೆಟ್ಟಿಗೆ ಬರುತ್ತೆ. ಅದಾದಮೇಲೆ ಆಕೆಗೆ ಸಾಥ್ ಕೊಡೋಕ್ಕೆ ಸಹ ಯಾರು ಅಂತ ಅಂದರೆ ರಾಘವನ್ ಅವರು ಆಕೆ ಪರಿಚಯ ಆಗ್ತಾರೆ. ಪರಿಚಯ ಆದಮೇಲೆ ರಾಘವನ್ ಅವರು ಇದಕ್ಕೂ ಮುಂಚೆನೇ ಒಂದು 15 ವರ್ಷ ಇವರಿಗೆ ಹೋಟೆಲ್ ಕಡೆ ಒಂದು ಅನುಭವ ಆಗಿರುತ್ತೆ. ರಾಘವನ್ ಅವ್ರಿಗೆ ಈ ಥರ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ಅಂತ ಕೇಳಿದಾಗ ಈ ದಿವ್ಯಾರಾಮ್ ಅವರು ಕೂಡ ಒಪ್ಕೋತಾರೆ. ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಒಂದು ಹೋಟೆಲ್ನ ತೆರಿತಾರೆ. ಅದೇ ರಾಮೇಶ್ವರ ಕೆಫೆ ಅಂತ. ಆ ಹೋಟೆಲ್ನ ತೆರೆದಾಗ ಸ್ನೇಹಿತರೆ, ಅದೇನೋ ಹೇಳ್ತಾರೆ ನೋಡಿ, ಕೆಲವೊಬ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ. ಇಲ್ಲಿ ಆಗಿದ್ದು ಕೂಡ ಅದೇ. ಈ ನಿತ್ಯಾರಾಮ್ ಅವರು ಕೈ ಹಾಕಿದಂತಹ ಹೋಟೆಲ್ನಿಂದ ಸುಮಾರು ಜನಕ್ಕೆ ಇವರು ದಾರಿದೀಪ ಆಗ್ತಾರೆ. ಅಂದರೆ ಅವ್ರ ಜೀವನವನ್ನು ಸಂಸಾರ ಸಾಗಿಸೋದಕ್ಕೆ ಇವ್ರು ಕೊಟ್ಟಂಥ ಕೆಲಸನೇ ಮುಖ್ಯ ಆಗುತ್ತೆ. ಹೆಚ್ಚು ಕಮ್ಮಿ ಇವರು ತಿಂಗಳಿಗೆ 4.5 ಕೋಟಿ ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ವರ್ಷಕ್ಕೆ 50 ಕೋಟಿ ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ. ಇವರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿರುವಂತಹ ಕೆಲಸದಿಂದ ಹಾಗೆ ಇಷ್ಟು ಸಂಪಾದನೆ ಜೊತೆಗೆ ಸುಮಾರು ಒಂದು 700 ಜನಕ್ಕೆ ಇವರು ಉದ್ಯೋಗವನ್ನು ಕೊಟ್ಟಿರ್ತಾರೆ. ನೋಡಿ, ಇವ್ರು ಕಂಡಂಥ ಕನಸಿನ ಜೊತೆಗೆ ಆ 700 ಜನದ ಸಂಸಾರನೂ ಕೂಡ ತುಂಬ ಚೆನ್ನಾಗಿ ನಡೆಯೋದಕ್ಕೆ ಕಾರಣ ಈ ಹೋಟೆಲ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇವರ ಕಂಡಂಥ ಕನಸು ಎಷ್ಟು ಜನಕ್ಕೆ ಕೂಡ ಅನುಕೂಲ ಆಗಿದೆ ಅಂತ. ಇದಿಷ್ಟೇ ಅಲ್ಲ, ಹೋಟೆಲ್ ಮಾಡ್ತಾ ಇದ್ದ ಹಾಗೆ ರಾಘವ್ ಅವ್ರಿಗೆ ಒಂದು ಮನಸ್ಸಲ್ಲಿ ಒಂದು ಭಾವನೆಯನ್ನು ಮೂಡುತ್ತೆ. ಅದೇನು ಅಂತಂದರೆ, ದಿವ್ಯಾರಾಮ್ ಅವ್ರನ್ನ ನನ್ನ ಪಾರ್ಟ್ನರ್ ಆಗಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ಅವ್ರನ್ನ ನನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೋಬಾರ್ದು ಅನ್ನೋದು ಇವ್ರ ಮನಸ್ಸಲ್ಲಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ದಿನ ಬಿಟ್ಟು ರಾಘವ್ ಅವರು ದಿವ್ಯಾರಾಮ್ ಅವ್ರನ್ನ ಹತ್ರ ಹೋಗಿ ಹೇಳ್ತಾರೆ, ನಾವೀಗ ಹೋಟೆಲ್ ಹತ್ರ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ, ನನಗೆ ಜೀವನ ಸಂಗಾತಿಯಾಗಿ ನೀವು ಸಿಗ್ತೀರಾ, ನನ್ನ ಲೈಫ್ ಪಾರ್ಟ್ನರ್ ಆಗ್ತೀರಾ ಅಂತ ಹೋಗಿ ದಿವ್ಯಾರಾಮ್ ಅವ್ರನ್ನ ಹತ್ರ ಕೇಳ್ತಾರೆ. ಅದಾದಮೇಲೆ ಅವರು ದಿವ್ಯಾರಾಮ್ ಅವರು ತನ್ನ ಫ್ಯಾಮಿಲಿ ಕೇಳಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಹತ್ರ ಹೋಗಿ ಕೇಳ್ತಾರೆ, ಈ ಥರ ನನ್ನ ಪಾರ್ಟ್ನರ್ ಆಗಿರುವಂತಹ ಹೋಟೆಲ್ಗೆ ಪಾರ್ಟ್ನರ್ ಆಗಿರುವಂತಹ ರಾಘವ್ ಅವರು ಈ ಥರ ಕೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಕೇಳಿದಾಗ ಸರಿ ಆಯಿತು ಅಂತ ಅವ್ರ ಫ್ಯಾಮಿಲಿ ಕೂಡ ಒಪ್ಕೋತಾರೆ. ಅದಾದಮೇಲೆ ಅವರಿಬ್ಬರು ಹೋಟೆಲ್ ಪಾರ್ಟ್ನರ್ ಆಗಿರುವವರು ಜೀವನ ಸಂಗಾತಿಗಳಾಗ್ತಾರೆ, ಜೀವನಕ್ಕೆ ಪಾರ್ಟ್ನರ್ ಆಗ್ತಾರೆ. ನೋಡಿ ಸ್ನೇಹಿತರೆ, ಇವರಿಬ್ಬರು ಬಿಗ್ನೆಸ್ಗೆ ಅಂತ ಪಾರ್ಟ್ನರ್ ಆದವರು ತಾವು ಕಂಡಂಥ ಕನಸು ನನಸಾದಾಗ, ಅಂದರೆ ಅವರು ತಮ್ಮ ಲೈಫ್ ಪಾರ್ಟ್ನರ್ ಬೇರೆ ಯಾರೋ ಆಗೋದಕ್ಕಿಂತ ನಮ್ಮ ಕಷ್ಟ ಸುಖ ಈಗ ಏನೇ ಬಂದರೂ ಇವ್ರು ನಿಂತಿದ್ರು, ಇವ್ರ ಪರವಾಗಿ ಇವರಿದ್ರು, ಇವರ ಪರವಾಗಿ ಅವರಿದ್ರು. ಅನುಭವಗಳು ಹೆಚ್ಚಾಗ್ತವೆ ಅಂತ ಅನ್ನೋಕ್ಕೆ ನೋಡಿ ಎಷ್ಟೆಲ್ಲ ಕಾರಣ ಆಗುತ್ತೆ ಅಂತಂದರೆ, ಲೈಫಲ್ಲಿ ಇಬ್ಬರು ಒಂದು ಆಸೆನ ಇಟ್ಟು ಒಂದು ಹೋಟೆಲ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಇವರೇ ನಮ್ಮ ಲೈಫ್ ಪಾರ್ಟ್ನರ್ ಆದರೆ ನಮ್ಮ ಲೈಫ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಆಯ್ಕೆ ಮಾಡಿಕೊಂಡು ಅವರಿಬ್ಬರು ಈಗ ಜೀವನದ ಸುಖ ಸಂಸಾರವನ್ನು ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇವರಿಬ್ಬರ ಒಂದು ಕಷ್ಟ, ಒಂದು ಪರಿಶ್ರಮ ಹೆಂಗೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಮೆಚ್ಚಬೇಕು. ಯಾಕೆ ಅಂತಂದರೆ ಇವರು ಓದಿರೋದೇ ಬೇರೆ, ಎಜುಕೇಷನ್ ಮಾಡಿರೋದೇ ಬೇರೆ, ಆದರೆ ಈಗ ಇವರು ಹೋಟೆಲ್ಗೆ ಅಂತ ಬಂದು ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ನೋಡಿ. ಈಗ ಅಷ್ಟು 700 ಜನಕ್ಕೂ ಹೆಚ್ಚಾಗಿ ಇವರು ಜನಗಳಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಈ ಉದ್ಯೋಗದಿಂದಾಗಿ ಆ 700 ಜನದ ಸಂಸಾರವೂ ಕೂಡ ಚೆನ್ನಾಗಿ ನಡೆಯೋದಕ್ಕೆ ಕಾರಣ ಇವರೇ ಅಂತ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಇವ್ರ ಕನಸಿನೊಟ್ಟಿಗೆ ಆ 700 ಜನದ ಸಂಸಾರದ ಕನಸು ಕೂಡ ನನಸಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ.
ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಇನ್ನೂ ಹೋಗಿ ಬರ್ತೀನಿ. ಬಾಯ್ ಬಾಯ್.